ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಶ್ರಮಿಸಬೇಕು. ಏನಂತೀರಾ, ವಿಡಿಯೋ ಸ್ವಲ್ಪ ಭಾಳ ಫಾಸ್ಟಾಗಿ ನಾವು ಕವರನ್ನು ಮಾಡ್ತಾಯಿದ್ದೇವೆ. ರೀಸನ್ ಇಷ್ಟೇ, ಸುಮಾರು 12 ಪ್ರಶ್ನೆ ಪತ್ರಿಕೆಗಳಿವೆ. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಸಂಪೂರ್ಣವಾದ ಎಲ್ಲ ವಿಡಿಯೋನ ನೋಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಕೆಲವೊಮ್ಮೆ PDF ಕಾಪಿಯ ಲಿಂಕು ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಡೌನ್ಲೋಡ್ ಆಗ್ತಾ ಇರಲ್ಲ, ಅಥವಾ ಲಿಂಕು ಸರಿಯಾಗಿ ನಿಮಗೆ ಕಾಣ್ತಾ ಇರಲ್ಲ. ಕೆಲವೊಬ್ಬರಿಗೆ ಲಿಂಕ್ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಇವೆಲ್ಲ ಕಾರಣಗಳಿಂದ ನಾವು ಏನು ಮಾಡ್ತೀವಿ ಅಂದರೆ, ವಿಡಿಯೋವನ್ನು ಮೆಲ್ಲಗೆ ಸ್ವಲ್ಪ ಬ್ರೌಸನ್ನು ಮಾಡ್ತಾ ಇರ್ತೇವೆ. ರೀಸನ್ ಇಷ್ಟೇ, ಅಲ್ಲಾಗಲಿಲ್ಲ ಅಂದರೆ ಕೆಲಸ ಇಲ್ಲರೂ ಆಗಲಿ ಮಕ್ಕಳಿಗೆ ಅನ್ನೋದು ಒಂದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಇನ್ನೊಂದು ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮು ಇದೇ 10ನೇ ತಾರೀಕಿದೆ. ನೀವು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಹೋಗ್ತಾ ಇದ್ದೀರಾ. ಇದರ ಅರ್ಥ ಏನು ಅಂತ ಹೇಳಿದರೆ, ತಾವುಗಳು ಹೌದಲ್ವಾ, ಏನರ್ಥ? ಚೆನ್ನಾಗಿ ಓದಬೇಕು ಅಂತ, ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ತೆಗೀಲಿ ಅಂತ ನಾವು ಇವೆಲ್ಲ ಕಷ್ಟಪಟ್ಟು ಬೇರೆ ಬೇರೆ ಕಡೆಗಳಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಬೇರೆ ಬೇರೆ ಕಡೆಗಳಿಂದ ಇಂಪಾರ್ಟೆಂಟು ಏನಂತೀರ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಹಾಗೂ ಪ್ರಶ್ನೆಗಳನ್ನು ಎಲ್ಲದೂ ಕೂಡ ನಾವು ನಮ್ಮ ಕೈಲಾದಷ್ಟು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಕೆಲಸ ಏನು ಅಂತ ಹೇಳಿದರೆ, ಅದು ಬರೇ ವಿಡಿಯೋಸ್ ನೋಡೋದ್ರಿಂದ ಏನು ಉಪಯೋಗವಿಲ್ಲ. ದಯವಿಟ್ಟು ವಿಡಿಯೋಸ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದರ ಒಂದು PDF ಕಾಪಿಯನ್ನು ನಾವು ಕೊಟ್ಟಿರ್ತೇವೆ. ಅದನ್ನು ಡೌನ್ಲೋಡನ್ನು ಮಾಡಿಕೊಂಡು ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಹೌದಲ್ವಾ, ಸಾಲ್ವನ್ನು ಮಾಡಬೇಕು. ಯಾರು ಸಾಲ್ವ್ ಮಾಡ್ತೀರೋ ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಹೌದಲ್ವಾ, ಬರೇ ನೋಡೋದ್ರಿಂದ ಕೇಳೋದ್ರಿಂದ ಉಪಯೋಗವಿಲ್ಲ. ರೈಟಿಂಗ್ ಈಸ್ ಈಕ್ವಲ್ ಟು 10 ಟೈಮ್ಸ್ ರೀಡಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ದಯವಿಟ್ಟು ತಾವುಗಳು ಏನು ಮಾಡಬೇಕು ಅಂದರೆ, ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ರ್ಯಾಂಕ್ ಸ್ಟೂಡೆಂಟ್ಸು ಅಥವಾ ನಿಮ್ಮ ಟೀಚರ್ಸ್ಗಳ ಹತ್ರ ಕೂತ್ಕೊಂಡು, ನಿಮ್ಮ ಲೆಕ್ಚರ್ಸ್ಗಳ ಬಡಿನಲ್ಲಿ ಕೂತ್ಕೊಂಡು ಸೊಲ್ಯೂಷನನ್ನು ಒಮ್ಮೆ ಪಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ತಾವುಗಳು ಗಳಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ಯಾನ್ಸಲ್ ಆಗಲ್ಲ. ಕೆಲವೊಬ್ಬರು ನಮ್ಮ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರೆ, ಸರ್ ಅಲ್ಲಿ ಇಲ್ಲಿ ಸ್ವಲ್ಪ ಕೊರೋನಾ ಬರ್ತಾಯಿದೆ, ಹೆಂಗೆ ನಮ್ಮದೆಲ್ಲ ಆ್ಯನ್ಯುವಲ್ ಎಕ್ಸಾಮು ಅಂತ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ನಡೆಯುತ್ತೆ ಕಣ್ರಪ್ಪ, ಹೌದಲ್ವಾ. ಇದು ನಿಮ್ಮ ಪ್ರಿಪೇಟರಿ ಎಕ್ಸಾಮು, ನಿಮ್ಮ ಯೂನಿಟ್ ಟೆಸ್ಟ್ಗೆ ಎಂತೂ ಇಂಟರ್ನಲ್ ಮಾರ್ಕ್ಸಿಗೆ ಅಪ್ಲಿಕೇಬಲ್ ಆಗಲ್ಲ. ಇದು ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಇದ್ದ ಹಾಗೆ. ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಹೇಳಿದರೆ ಪ್ರಿಪೇಟರಿ ಎಕ್ಸಾಮ್. ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಮಾಡುವಂಥ ಪರೀಕ್ಷೆಯಾಗಿದೆ. ಎನಿಹೌ, ನಮ್ಮ ವಿಡಿಯೋಸ್ಗಳನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಗಾಡ್ ಬ್ಲೆಸ್ ಯು ಆಲ್.